ಎಸ್, ನಾನು ಕೇಶವ್ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಬಹುಶಃ ಸುದೀರ್ಘ ಅವಧಿಗೆ ನಡಿಬಹುದು ಅನ್ನುವಂಥ ಒಂದು ವಿಶ್ಲೇಷಣೆ ಇದೆ. ಆ ರೀತಿ ಆದರೆ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಆತಂಕ ಇರೋದು ಈಗ. ಯಾಕಂದರೆ ನಿನ್ನೆ ಒಂದು ಆತಂಕ ಇತ್ತು, ಸರ್ಕಾರ ಅದನ್ನು ಸ್ಪಷ್ಟಪಡಿಸಿತು, ನಾವು 45 ದಿನಗಳವರೆಗೆ ಜೀರ್ಣಿಸಿಕೊಳ್ತೀವಿ ಈ ಸಮಸ್ಯೆಯನ್ನು ಅಂತ. ಬಟ್ ಅದರ ಆಚೆಗೂ ನಡೆದ್ರೆ ಇಲ್ಲ, ಒಂದು ನನಗನ್ಸೋದು ವೈಯಕ್ತಿಕವಾಗಿ ಇದು ಶಾರ್ಟ್ ರನ್ನಲ್ಲೇ ಮುಗಿಯುತ್ತೆ ವಿತಿನ್ ಎ ಮಂತ್ ಅಂತ. ಬಿಕಾಸ್ ನೀವು ನೋಡ್ತಾ ಇದ್ದರೆ ಟ್ರೆಂಡ್ನ ಈಗಾಗಲೇ ಚೈನಾ ಅಪೋಸ್ ಮಾಡಿದೆ, ಚೈನಾ ಕೂಡ UN-ಗೆ ಹೋಗೋಕ್ಕೆ ರೆಡಿ ಇದೆ, ರಷ್ಯಾ ಕೂಡ UN-ಗೆ ಹೋಗೋಕ್ಕೆ ರೆಡಿ ಇದೆ. ಆದರೆ ಈಗಾಗಲೇ ಇಂಪ್ಯಾಕ್ಟ್ ಶುರುವಾಗಿದೆ. ವಿಶ್ವಕ್ಕೂ ಇದರದ್ದು ಇಂಪ್ಯಾಕ್ಟ್ ತಡ್ತಾ ಇದೆ, ಭಾರತಕ್ಕೂ ಇದರ ಇಂಪ್ಯಾಕ್ಟ್ ತಡ್ತಾ ಇದೆ, ನಮ್ಮ ರೈತರಿಗೆ ತಡ್ತಾ ಇದೆ. ಮುಖ್ಯವಾಗಿ ನೀವು ನೋಡಿ, ನಮ್ಮ ರೈತರಿಗೆ ಕೂಡ ಎಷ್ಟೋ ಜನ ಈ ಮಿಕ್ಸ್ಡ್ ಫಾರ್ಮಿಂಗಲ್ಲಿ ಇದ್ದರು. ನಮ್ಮ ಸೌತ್ ಇಂಡಿಯಾಯಿಂದ ಒಂದು 70 ಲಕ್ಷ ಮೊಟ್ಟೆ ಪ್ರತಿದಿನ ರಫ್ತಾಗ್ತಾ ಇತ್ತು. ಈಗ ಮೊಟ್ಟೆಗಳು ಬೆಲೆ ರಫ್ತಾಗದೇ ಇರೋದ್ರಿಂದ ಮೊಟ್ಟೆ ಬೆಲೆ ಕುಸಿತಾ ಇದೆ. ಒಂದು ಸಮ್ಮರಲ್ಲೇ ಕುಸಿತಾ ಇತ್ತು, ಈಗ ರಫ್ತಾಗ್ತಿಲ್ಲ. ಅಂದರೆ ಒಂದು ಪ್ರತಿಯೊಂದು ಪ್ರಾಡಕ್ಟ್ಗೂ ಹೇಗೆ ವೆಜಿಟೇಬಲ್ಸ್ ಪ್ರೈಸಸ್ ನಿಮಗೆ ಮಾರ್ಕೆಟಲ್ಲಿ ನೋಡಿದ್ರೆ ಈಗಾಗಲೇ ಕಡಿಮೆ ದರ ಆಗ್ತಾ ಇದೆ. ಯಾಕೆಂದರೆ ನಾವು ಒಂದು ಚೋಕ್ ಪಾಯಿಂಟ್, ನಮ್ಮದು ಹಾರ್ಮುಜ್ ಜಲಸಂಧಿ ಇದೆಲ್ಲ, ಇದೇ ಒಂದು ಚೋಕ್ ಪಾಯಿಂಟ್. ಅದಕ್ಕೆ ಯಾವಾಗ ಅಲ್ಲಿ ಕ್ರೈಸಿಸ್ ಆಗುತ್ತೆ, ಈಗಾಗಲೇ ನಮ್ಮ ತರಕಾರಿಗಳ ಬೆಲೆ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ನಮ್ಮ ಜನರಿಗೆ ತೊಂದರೆ ಆಗ್ತಾ ಇದೆ. ಆಮೇಲೆ ಏವಿಯೇಷನ್ ಸೆಕ್ಟರ್ ದೊಡ್ಡ ಹೊಡೆತಕ್ಕೆ ಈಗಾಗಲೇ ಒಳಗಾಗಿದೆ. ನೀವು ಜನಕ್ಕೆ ಅದು ಮುಖ್ಯವಾಗಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಒಂದು ವೇ ಪ್ರೈಸಸ್ ನೆನ್ನೆ ನಾನು ನೋಡ್ತಾ ಇದ್ದೆ, ಮುಂಬೈಯಿಂದ ಲಂಡನ್ಗೆ ಹೋಗಲಿಕ್ಕೆ ಏನು 20,000 to 40,000 ರೂಪಾಯಿ ತೊಗೊಳ್ತಾ ಇರ್ತಾರೆ ಜನರಲಿ ಪ್ರೈಸ್, ಎಕಾನಮಿ ಟಿಕೆಟ್. ಇವಾಗ ಅದು 2.5 to 3 ಲಕ್ಷಕ್ಕೆ ಟಿಕೆಟ್ ಹೋಗ್ತಾ ಇದೆ. ಇನ್ನು ಬಿಸ್ನೆಸ್ ಕ್ಲಾಸ್ 9 ಲಕ್ಷಕ್ಕೆ ಹೋಗಿದೆ. ಸೊ ಈ ಥರದ ಒಂದು ಪರಿಣಾಮ ಈಗ ಆಗಲೇ ಕಾಣಿಸ್ತಾ ಇದೆ. ಇನ್ನು ನಮ್ಮ ಗೋಲ್ಡ್ ನೋಡಿ, ನೀವೀಗ ಗೋಲ್ಡ್ ಮೇಲೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಜಾಸ್ತಿ ಆಗಿದೆ, ಭಾರತದಲ್ಲಿ ಕೂಡ ಮತ್ತೆ ಅದೇನು ಸ್ವಲ್ಪ ಸ್ಪೀಡ್ ಕಳ್ಕೊಂಡಿತ್ತು, ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ಈಗ 1,72,000 ಹೋಗಿದೆ. ಇದು ಹೀಗೆ ಕಂಟಿನ್ಯೂ ಆದರೆ ಇನ್ನು 15 ದಿನಕ್ಕೆ ನಮಗೆ 180, 190ವರೆಗೂ ಹೋಗ್ಬಿಡುತ್ತೆ. ಸೊ ಅಂದರೆ ಪ್ರತಿಯೊಂದರ ಮೇಲೆ. ಆಮೇಲೆ ನೀವು ವರ್ಲ್ಡಿನ ಸ್ಟಾಕ್ ಮಾರ್ಕೆಟ್ ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಕೊಲ್ಯಾಪ್ಸ್ ಆಗ್ತಾ ಇದೆ. ನೀವು ಅದು ಡೆವಲಪ್ಡ್ ಕಂಟ್ರೀಸ್, ಈಗ ಯುರೋಪ್ ಮೇಲೆ ಇದರಿಂದ ಹೆಚ್ಚು ಪರಿಣಾಮ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರು, ಅದು ಇನ್ಫ್ಯೂಸ್ ಮಾಡ್ಕೊಂಡಿದೆ ತಾನು ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಆದರೆ ಅವು ಕೂಡ ಸ್ಟಾಕ್ ಮಾರ್ಕೆಟ್ ಎಲ್ಲ ಕೊಲ್ಯಾಪ್ಸ್ ಆಗ್ತಾ ಇದೆ, ಭಾರತದಲ್ಲಿ ಕುಸಿತಾ ಇದೆ. ಸೊ ಇದು ಎಲ್ಲವೂ. ಆಮೇಲೆ ಇದರಿಂದ ನೋಡಿ, ಇದ್ರದ್ದು ಎಷ್ಟು ಎಫೆಕ್ಟ್ ಇರುತ್ತೆ ಅಂತಂದರೆ, ನೀವೀಗ ನಮ್ಮ ಭಾರತದಾಗಲೇ ನೀವು ಒಂದು ಹೇಳ್ತಾ ಇದ್ರಿ, 38 ಹಡಗುಗಳು, ಭಾರತದ ಧ್ವಜ ಇರುವಂಥ 38 ಹಡಗುಗಳು ಈಗಾಗಲೇ ಅಲ್ಲಿ ಸ್ಟ್ಯಾಂಡ್ ಆಫ್ ಆಗಿದೆ. ಸೊ ಅದರಿಂದ ಏನು ಒಂದು ನನಗೆ ತುಂಬ ಖುಷಿಯಾಗೋದೇನು ಅಂದರೆ, ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ ನೀವು ಹೇಳಿದ್ದು, ನಮ್ಮ ಹತ್ರ ಇನ್ನು 25 ದಿನಕ್ಕೆ ಜನಕ್ಕೆ ಕೊಡೋಕ್ಕೆ ಸ್ಟಾಕ್ ಇದೆ, ರಿಸರ್ವ್ಸ್ ಬಿಟ್ಟು. ರಿಸರ್ವ್ಸ್ನ ಸ್ಟ್ರಾಟಜಿಕ್ಕಾಗಿ ಬಳಸ್ಕೋತೀವಿ, ಅದೆಲ್ಲ ಸೇರಿ 45. ಸ್ಟ್ರಾಟಜಿಕ್ಕಾಗಿ ನಾವು ಜನಕ್ಕೆ ಸಪ್ಲೈ ಮಾಡಲಿಕ್ಕೆ 25 ದಿನ ಇದೆ, ಹಾಗಾಗಿ ನೀವೇನು ಗಾಬರಿ ಆಗಬೇಡಿ ಅಂತ ಹೇಳಿದ್ದಿದೆಯಲ್ಲ. ಮತ್ತು ನಾವು ಬೆಲೆ ಹೆಚ್ಚಿಸಲ್ಲ ಅಂತ ಹೇಳಿದ್ದು ನಾವೆಲ್ಲ ಲೆಕ್ಕ ಹಾಕ್ತಾ ಇದ್ವಿ. ಇದು ಹಿಂಗೆ ಹೋಗ್ತಾ ಇದ್ದರೆ ಮಿನಿಮಮ್ ಅವರು, ಯಾಕೆಂದರೆ ನೀವು ಗಮನಿಸಿ, ಯಾವುದೇ ದೇಶದ GDP ನಮ್ಮ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಮೇಲೂ ನಿಂತಿರುತ್ತೆ. ಯಾಕಂದ್ರೆ ಭಾರತದಂಥ ದೇಶದಲ್ಲಿ ಈಗ ನಾವು ಆಮದು ಮಾಡ್ಕೊಳ್ತೀವಲ್ವ, ಆಮದು 85% ಆಮದು ಮಾಡ್ಕೊಳ್ತೀವಿ. ಆಮದು ಮಾಡ್ಕೊಳ್ಳುವಾಗಲೇ ಏನಾಗುತ್ತೆ, ಈ ನಮ್ಮ GDP ಯಾವಾಗಲೂ ಒಂದು $10 ಹೆಚ್ಚಾದರೆ ನಮಗೆ $65-66 ಇರಬೇಕು ಯಾವಾಗಲೂ, ಅದೊಂದು ಆವ್ರೇಜ್ ಇಟ್ಕೊಂಡಿರ್ತೀವಿ, ಅಷ್ಟು ಈಕ್ವಲಿಬ್ರಿಯಮಲ್ಲಿ ಇದೆ ಅಂತ. ಅದೇನಾದರೂ $10 ಹೆಚ್ಚಾದರೆ ನಮಗೆ 0.4 to 0.5% ನಮ್ಮದು GDP ಕುಸಿಯುತ್ತೆ. ಅಷ್ಟೇ ಒಂದು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈಗ ಭಾರತ ಸಕ್ಸಸ್ಫುಲ್ ಆಗಿ ಕಂಟ್ರೋಲ್ ಮಾಡಿತ್ತು ಹಣದುಬ್ಬರನ. ಇವಾಗ ಏನಾಗ್ತಾ ಇದೆ, ಹಣದುಬ್ಬರ ಈ ಪರಿಸ್ಥಿತಿ ಮುಂದುವರೆದ್ರೆ ಓಷನ್ ಫ್ರೈಟ್ ಚಾರ್ಜು ಜಾಸ್ತಿ ಆಗುತ್ತೆ ಖಂಡಿತ. ಅದು ನೋಡಿ, ಅದು ಏನಾಗುತ್ತೆ ಇವಾಗ ನಿಮಗೆ, ನಾವೆಲ್ಲವೂ ಕೇಪ್ ಆಫ್ ಗುಡ್ ಹೋಪ್ ಇಂದ ಸುತ್ಕೊಂಡು ಬರಬೇಕು. ನೀವು ಅಲ್ಲಿಂದ ಸುತ್ಕೊಂಡು ಬಂದರೆ ಏನಾಗುತ್ತೆ, ಮೆರೈನ್ ಇನ್ಶೂರೆನ್ಸ್ ಜಾಸ್ತಿ ಆಗುತ್ತೆ, ರಿಸ್ಕ್ ಜಾಸ್ತಿ ಇದೆ, 10 to 18 ದಿನ ಹೆಚ್ಚಿಗೆ ಕಾಲಾವಧಿಯನ್ನು ತಗೊಳುತ್ತೆ. ಹಾಗಾಗಿ ಸಹಜವಾಗಿ ನಿಮಗೆ ಸರಕುಗಳು ಬರೋದೇ ಕಾಸ್ಟ್ಲಿ ಆಗುತ್ತೆ. ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಸ್ಟ್ಲಿ ಇದೆ, ಸುತ್ತಕೊಂಡು ಬಂದರೆ ಇನ್ನಷ್ಟು ಕಾಸ್ಟ್ಲಿ ಆಗುತ್ತೆ. ಸೊ ಇದೆಲ್ಲದರ ಪರಿಣಾಮ ಯಾವ್ಯಾವ್ದ್ರ ಮೇಲೆ ಬೀಳುತ್ತೆ. ಒಂದೇನು ಅಂತಂದರೆ, ಇನ್ನೂ ಒಂದಿದೆ, ನಮಗೆ ಅನಿವಾರ್ಯವಲ್ಲದ ಸರಕುಗಳು ಇರ್ತವೆ. ಈಗ ಕೆಲವು ಸರಿ ಏನು ಅಂತಂದರೆ ಪೋಸ್ಟ್ಪೋನ್ ಮಾಡ್ಬೋದಾ, ಈಗ ನಾನು ಟೂರ್ ಹೋಗ್ಬೇಕಂತಿದ್ದೀನಿ, ಈಗ ಪೋಸ್ಟ್ಪೋನ್ ಮಾಡೋಣ, ಆಮೇಲೆ ನೋಡೋಣ, ಈಗ ಯಾಕೋ ಕ್ರೈಸಿಸ್ ಇದೆ ಬೇಡ ಅನ್ನೋ ಥರದಲ್ಲಿ. ಇಲ್ಲ ನಾನೀಗ ಇದನ್ನು ತೊಗೋಬೇಕು, ರೆಫ್ರಿಜಿರೇಟರ್ ತೊಗೋಬೇಕು, ಅದು ತೊಗೋಬೇಕು ಅಂತೆಲ್ಲ ಅಂದ್ಕೊಳ್ತಿರ್ತೀನಿ. ಇಲ್ಲ ಸದ್ಯಕ್ಕೆ ಯಾಕೋ ತುಂಬ ಕ್ರೈಸಿಸ್ ಇದೆ, ಒಂದಷ್ಟು ಸೇಫಲ್ಲಿ ಇಟ್ಕೊಳ್ಳೋಣ, ದುಡ್ಡು ತುಂಬ ಜಾಸ್ತಿ ಆಗಿಬಿಟ್ರೆ ಅವೆಲ್ಲ ತೊಗೊಂಡು ಏನು ಮಾಡೋದು, ನನಗೆ ಆಹಾರ ಧಾನ್ಯಕ್ಕೆ ಬೇಕಾಗುತ್ತೆ. ಸೊ ಈ ಥರ ಇದು ವರ್ಲ್ಡಲ್ಲಿ ಇಂಪ್ಯಾಕ್ಟ್ ಆಗೋದು, ಇಂಡಿಯಾದಲ್ಲೂ ಆಗುತ್ತೆ, ವರ್ಲ್ಡಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದರದ್ದು ಮೇನ್ ನೋಡ್ತಾ ಇದ್ರೆ ನಾವು ಎಲ್ಲ ಈ ಸೂಕ್ಷ್ಮ ವಲಯಗಳೇನಿದೆ ತುಂಬ ಬೇಗ ಸೆನ್ಸಿಟಿವ್. ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ವಿ, ಗೋಲ್ಡ್ ಬಗ್ಗೆ ಮಾತಾಡಿದ್ವಿ, ಇವೆಲ್ಲ ಸೂಕ್ಷ್ಮ ವಲಯಗಳು, ಇವು ಬೇಗ ರಿಯಾಕ್ಟ್ ಆಗುತ್ತೆ. ಇವನ್ ರಿಯಲ್ ಎಸ್ಟೇಟ್ ರಿಯಾಕ್ಟ್ ಆಗುತ್ತೆ. ಇದು ಹಿಂಗೆ ಆಗ್ತಾ ಇದ್ರೆ ಆಗಲೇ ಅದು ನೋಡಿ ಅಲ್ಲ. ಮತ್ತೆ ಈಗ ಭಾರತಕ್ಕೂ ಬರುತ್ತದು, ಯಾಕೆಂದರೆ ನಿಮಗೆ ಇನ್ ಕೇಸ್ ಇಫ್ ಇಟ್ ಕಂಟಿನ್ಯೂಸ್. ಬಟ್ ಏನಂದರೆ ನಮಗೆ ತಟ್ಟಲಿಕ್ಕೆ ಅದು 1 ತಿಂಗಳ ನಂತರದ ಕಾಲಘಟ್ಟ ಆಗಬೇಕು. ಬಟ್ ಅಷ್ಟು ದಿನ ಯುದ್ಧ ನಡೆಯಲ್ಲ ಅಂತ ಈಗ ನನಗೂ ಅದು, ಏಕೆಂದರೆ ಇಷ್ಟು ಕಾನ್ಫಿಡೆಂಟ್ ಆಗಿ ನೆತನ್ಯಾಹು ಹೇಳಿರೋದಿರ್ಬೋದು, ಟ್ರಂಪ್ ಅವರು ಹೇಳಿರೋದು. ಈಗ ಸಂಜೀವ್ ಕುಮಾರ್ ಅವ್ರದ್ದೊಂದು ಅಭಿಪ್ರಾಯ, ಸಪೋರ್ಟ್ ಬಾಹ್ಯವಾಗಿ ಸಿಗಬಹುದು ಅಂತ.
ಅಲ್ಲ, ರಷ್ಯಾ ಮತ್ತು ಚೀನಾ ಬೇರೆ ಕಾರಣಕ್ಕಾಗಿ ಸಪೋರ್ಟ್ ಅಲ್ಲ, ಅವರು ಮಾಡುವುದು, ಒಳಗಡೆ ಇರಾನ್ನ ಮೇಲೆ ಪ್ರೀತಿ ಅಲ್ಲ, ಅವ್ರದ್ದು ಬೇರೆ ಹಿತಾಸಕ್ತಿಗಳಿದ್ದಾವೆ. ಒಪ್ಕೊಳ್ಳೋಣ, ಬಟ್ ಏನಾಗಿದೆ ಗೊತ್ತಾ, ರಷ್ಯಾನು ಯಾವತ್ತು ಈಗ ಮೊದಲೇ ಯುಕ್ರೇನ್ ಕ್ರೈಸಿಸ್ ಅಲ್ಲಿ ಕೈ ಸುಟ್ಕೊಂಡಿದೆ. ಈಗ ಅದು ನೇರವಾಗಿ ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಅವರು ಇಲ್ಲ. ಅವರು ಹೆಚ್ಚು ಅಂದರೆ ಏನು ಅಂದರೆ UN ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ಅದಕ್ಕಾಗಿಯೇ ಇರಾನ್ ಪ್ರಯತ್ನ ಏನು ಅಂತಂದರೆ ಅದರ ಬಾರ್ಡರ್ ದೇಶಗಳ ಮೇಲೆಲ್ಲನೂ ಬಾಂಬ್ ಹಾಕಿ ಇದನ್ನು ಹೆಚ್ಚು ದಿನ ವಿಸ್ತರಿಸ್ಲಿಕ್ಕೆ ಪ್ರಯತ್ನ ಪಡೋದು. ಅವ್ರದ್ರ ಏನು ಈ ನಮ್ಮ ತುಂಬ ಕಡಿಮೆ ದರದ ಡ್ರೋನ್ಗಳನ್ನು ಎಲ್ಲಂದ್ರೆ ಅಲ್ಲಿ ಹೊಡೆದು ಇದನ್ನು ಎಷ್ಟಾಗತ್ತೆ, ಅವ್ರಿಗೆ ಎಷ್ಟು ತೊಂದರೆ ಮಾಡ್ಬೋದು ನೈಬರ್ಸ್ಗೆ, ಎಲ್ಲೆಲ್ಲಿ ಅಮೆರಿಕನ್ ಬೇಸಿನ ಹೆಸರಲ್ಲಿ ಅವರ ಆರ್ಥಿಕತೆಯನ್ನು ಹೊಡೆದ್ರೆ ವಿಶ್ವದ ಆರ್ಥಿಕತೆಗೂ ಇದ್ರದ್ದು ಪರಿಣಾಮ ಬೀರುತ್ತೆ. ಆಗ ಎಲ್ಲ ದೇಶಗಳು ನನಗೆ ಯುದ್ಧ ನಿಲ್ಲಿಸಿ ಅಂತ ಸಪೋರ್ಟ್ ಮಾಡ್ಬೋದು. ಆವಾಗ ನನ್ನ ಮುಖ ಫೇಸ್ ಸೇವ್ ಆಗುತ್ತೆ ಇದರಲ್ಲಿ ಎನ್ನುವಂತಹ ಒಂದು ಕಾರ್ಯಾಚರಣೆ ಅದು ಮಾಡ್ತಾ ಇದೆ. ಬಟ್ ಏನಂದರೆ ಇದು ಸಸ್ಟೈನ್ ಆಗತ್ತಾ ತುಂಬ ದಿನಗಳು ಅಂತಂದರೆ ನನ್ನ ಪ್ರಕಾರ ಸಸ್ಟೈನ್ ಆಗಲ್ಲ ಈ ಎಲ್ಲ ಕಾರಣಕ್ಕಾಗಿ. ಯಾಕಂದರೆ ನೀವು ತುಂಬ ದಿನ ಇದು ತಡ್ಕೊಳ್ಳೋಕ್ಕಾಗಲ್ಲ. ಯಾವುದೇ ನೇಷನ್ ಒಂದು ಸ್ವಲ್ಪ ಈಗ ಆರಂಭದಲ್ಲಿ ಏನಾಗಿದೆ, ಅವರೊಬ್ಬ ತುಂಬ ದೊಡ್ಡ ಲೀಡರ್ನ ಕಳ್ಕೊಂಡಿದ್ದಾರೆ, ಆ ಎಮೋಷನ್ಸ್ ವೆರಿ ಹೈ ಇರುತ್ತೆ. ಹಾಗಾಗಿ ಎಲ್ಲಿಗಾದ್ರೂ ಹೊಡಿ, ಏನಾಯ್ತು ನಿನಗೆ, ಅದು ಎಲ್ಲೋಗಿ ಟಾರ್ಗೆಟಿಗೆ ತಲುಪಬೇಕು ಅಂತಿಲ್ಲ, ಪಕ್ಕದಲ್ಲಿ ಬಿದ್ದರೂ ನಾನೇನು ಕಳ್ಕೊಳ್ಳೋದು, ಹೊಡಿ ಅಂತ ಹೊಡಿತಾ ಇದ್ದಾರೆ. ಸೊ ಹೀಗಾಗಿ ದೇಶ ಇದಾಗ್ತಾ ಇದೆ. ಬಟ್ ಇಲ್ಲೇನು ಅಂದರೆ ದಿಸ್ ವಿಲ್ ನಾಟ್ ಕಂಟಿನ್ಯೂ ಟೂ ಮಚ್. ಈಗ ಏನಾಗಿದೆ ನೋಡಿ, ಅವ್ರ ಹತ್ರ ಇರುವಂಥದ್ದು ಏನು ಅಂದರೆ ಒಂದು ಇವನ್ ರಫ್ ಕ್ರೂಡಾಗಿ ಏನು ಎಸ್ಟಿಮೇಟ್ ಮಾಡ್ತಿದ್ರು, ಅವರೊಂದು ಶಹಾದ್ ಅಂತ ಒಂದು ಇದನ್ನು ಮಿಸೈಲನ್ನು ಇದು ಮಾಡಿದಾಗ ಟೆಸ್ಟ್ ಮಾಡಿದ್ದಕ್ಕೆ $147 ಕೊಟ್ಟೋಯ್ತು. ಆವಾಗ ಅಷ್ಟು $147 ಒಂದು ಕ್ರೂಡ್ ಆಯಿಲ್, ಅಷ್ಟು ಜಾಸ್ತಿ ಏನೂ ಆಗಲ್ಲ ಈ ಸ್ಥಿತಿನಲ್ಲಿ. $100 ಹೋಗಲಿಕ್ಕೆ ಸಾಧ್ಯ ಇದೆ. ಅನಂತರ ಇದನ್ನು ವಿಶ್ವದ ಎಲ್ಲ ರಾಷ್ಟ್ರಗಳು ಪ್ರಯತ್ನ ಪಟ್ಟು ತಡೆಯುತ್ತೆ ಅಂತ ನನಗನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.